ನಂತರ ಮುಟ್ಟನ್ನೋದಾಗತ್ತಾ ನಿಮಗೆ? ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದ ಮುಟ್ಟನ್ನು ಆಗೋದಿಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಗರ್ಭಕೋಶ ಅನ್ನೋದಿರಲ್ಲ. ಸೊ ಹಾಗಾಗಿ ನಾವು ಮಕ್ಕಳಾಗ್ಲಿ ಅಥವಾ ಮುಟ್ಟು ಆಗೋದಕ್ಕೆ ಚಾನ್ಸೇ ಇಲ್ಲ ನಮ್ಮಲ್ಲಿ. ಇನ್ ಕೇಸ್ ನಾವು ಆ ಥರ ಆಗಬೇಕು ಅಥವಾ ಯೂಟ್ರಿಸ್ ಹಾಕ್ಸ್ಕೋಬೇಕು ಅಂದ್ರೆ ಅದಕ್ಕೆ ತುಂಬಾ ಪ್ರೋಸೆಸ್ ಇದೆ. ಅದು ನಮ್ಮ ಇದರಲ್ಲಿ ಇಂಡಿಯಾದಲ್ಲಿಲ್ಲ, ಔಟ್ ಆಫ್ ಕಂಟ್ರಿಗಳಲ್ಲಿ ಆ ಥರ ಇದೆ. ಮಕ್ಕಳಾಗೋ ಥರನೂ ಮಾಡ್ಕೊಳ್ಳೋವಂಥ ಆಪರೇಷನ್ಸ್ ಆಗಿರ್ಬೋದು, ಗರ್ಭಕೋಶ ಕೃತಕ ಗರ್ಭಧಾರಣೆ ಅಂತ ನಾವೇನು ಹೇಳ್ತೀವಿ, ಸೊ ಅದು ಹಾಕ್ಸ್ಕೊಳ್ಳೋದು ಬೇರೆ ಬೇರೆ ಕಂಟ್ರಿಗಳಲ್ಲಿದೆ, ಬಟ್ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಸೊ ಹಂಗೆ ನೋಡಕ್ ಹೋದ್ರೆ ಮೆನ್ಸೆನ್ಸ್ ಮತ್ತೆ ಮಕ್ಕಳು ನಮ್ಮಲ್ಲಿ ಕಾಮನ್ ಆಗಿ ಮಾಡೋದು ನಿರ್ವಾಣ ಅಂತ ಮಾಡ್ತೀವಿ. ಸೊ ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಟೆಕ್ನಾಲಜಿ ಮುಂದೆ ಬಂದಿದೆ. ಸೊ ಆಗಿದ್ದಾಗ ಏನಾಗುತ್ತೆ, ಕೆಲವರು ವೆಜೈನ ಥರನೇ ಆಪರೇಷನ್ ಮಾಡ್ಕೊಳ್ಳೋರು ಇದ್ದಾರೆ. ಸೊ ಬೇಡ, ನಾನು ನಾರ್ಮಲ್ ಆಗಿ ವಿಮೆನ್ ಆಗಿ ನಾನು ಹೊರಗಡೆ ಪ್ರಪಂಚಕ್ಕೆ ನಾನು ಕಂಡ್ರೆ ಸಾಕು, ಅಥವಾ ನಾನು ಹೆಣ್ಣಾಗಿದ್ರೆ ಸಾಕು, ಸೊ ಆ ಥರ ಒಂದು ಹಿಂಸೆ, ಆ ಥರ ಒಂದು ಇದು ಬೇಡ ಅಂತ ಹೇಳೋರು ಸೊ ನಾರ್ಮಲ್ ಆಗಿ ನಿರ್ವಹಣೆ ಮಾಡಿಸ್ಕೊಳ್ತಾರೆ. ಕೆಲವರು ಮ್ಯಾರೇಜ್ ಆಗಬೇಕು, ನಾನು ಕಂಪ್ಲೀಟ್ ಆಗಿ ಇದಾಗಬೇಕು ಅನ್ನೋರು ಸೊ ಆ ಥರ ಮಾಡಿಸ್ಕೊಳ್ಳೋರು ಇದ್ದಾರೆ.